ಇನ್ನ ಸುದೀಪ್ ಸರ್ ತಾಯಿ ಇಲ್ದಾಗ ಅವರು ಬರ್ಲಿಲ್ಲ. ಸೊ ಆ ದಿನಗಳನ್ನ ಹೆಂಗೆ ನೀವು ಫೇಸ್ ಮಾಡಿದ್ರಿ? ಅವ್ರು ಬಂದ್ ಆ ವಿಚಾರ ಗೊತ್ತಾದಾಗ ಹೆಂಗ ಅನಿಸ್ತು? ಸರ್ ನಮ್ಗೆ ಒಂದ್ ವಾರ ಸಾಟರ್ಡೆ ಶೂಟ್ ಆಗುತ್ತೆ, ಸಾಟರ್ಡೆ ಎಪಿಸೋಡ್. ಸಂಡೆಗೆ ಅವ್ರು ಬರಲ್ಲ. ಸಂಡೆ ನಾವೆಲ್ಲರೂ ರೆಡಿ ಆಗಿರ್ತೀವಿ, ಅವ್ರು ಬರಲ್ಲ. ಯಾಕೆ ಬರಲ್ಲ ಅನ್ನೋದು ಗೊತ್ತಿಲ್ಲ. ಏನೋ ಅಂದ್ರೆ ಇವತ್ತು ಬರ್ತಾ ಇಲ್ಲ, ಕ್ಯಾನ್ಸಲ್ ಆಗಿದೆ ಅಷ್ಟೇ. ಅವತ್ತು ಹನುಮಂತ್ ಅವ್ರೇನೋ ಬರ್ತಾರೆ ಮನೆಗೆ, ಅದ್ ನಮ್ಗೆ ಗೊತ್ತಿಲ್ಲ ಯಾಕೆ ಅಂತ. ನಾನ್ ಅನ್ಕೊಂಡೆ ಮೇ ಬಿ ಏನೋ ಎಮರ್ಜೆನ್ಸಿ ವರ್ಕ್ ಇರ್ಬೋದು, ಎಲ್ಲೋ ಟ್ರಾವೆಲ್ ಮಾಡ್ತಿರ್ಬೋದು, ಅಥವಾ ಶೂಟಿಂಗ್ ಇರ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ನೆಕ್ಸ್ಟ್ ವೀಕೆಂಡಿಗೆ ಅವ್ರು ಅವತ್ತು ಬರ್ದಲೆ ಯೋಗರಾಜ್ ಭಟ್ ಅವರು, ಸೃಜನ್ ಅವರು ಬರ್ತಾರೆ. ಯೋಗರಾಜ್ ಭಟ್ ಸರ್ ಲಾಸ್ಟಿಗೆ ಹೇಳ್ತಾರೆ ಹಿಂಗಿಂಗ್ ಆಗಿದೆ ಅಂತ. ಸಿಕ್ಕಾಬಟ್ಟೆ ಬರ್ಸ್ಟ್ ಔಟ್ ಆಗೋಯ್ತು ನನಗೆ, ಹಾರ್ಟ್ ಬ್ರೇಕ್ ಆದಂಗಾಯ್ತು. ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ ಸರ್ ಸುದೀಪ್ ಸರ್. ಸೀರಿಯಸ್ಲಿ ಆ ಕಂಟಿನ್ಯೂಸ್ ಆಗಿ 3-4 ಅವರ್ ನಮ್ ಮುಂದೆ ನಿಂತ್ಕೊಂಡು ಅದು ನಿಂತ್ಕೊಂಡೇ ಇರ್ತಾರೆ. ಅದಕ್ಕೆ ನಿಜವಾಗ್ಲೂ ಕೈ ಎತ್ತು ಮುಗಿಬೇಕು. ಆ ಒಂದು ಪ್ರತಿಯೊಂದ್ರಲ್ಲಿ ಅವ್ರು ಕೊಡುವಂತ ಸ್ಪಷ್ಟತೆ, ಅವರ ಒಂದು ಆಟಿಟ್ಯೂಡು ವಾವ್ ಅನ್ಸುತ್ತೆ ನಿಜವಾಗ್ಲೂ. ಹ್ಯಾಟ್ಸ್ ಆಫ್ ಸುದೀಪ್ ಸರ್ಗೆ. ಆ ನೋವಿಡ್ಕೊಂಡು ಅವ್ರು ನೆಕ್ಸ್ಟ್ ವೀಕ್ ಬಂದ್ರು. ಬಟ್ ಯೋಗರಾಜ್ ಭಟ್ ಸರ್ ಹೇಳಿದಾಗ ನಮ್ಗೆ ಹೆಂಗಾಗ್ಬಿಡ್ತು ಅಂತಾರೆ ಸರ್, ನಾವು ಅಪ್ಪ ಅಮ್ಮ ನೋಡಿರಲ್ವಲ್ಲ, ಆ ಮನೆಯಲ್ಲಿ ಏನ್ ಆಗ್ತಿದೆ ಗೊತ್ತಿಲ್ಲ, ಅಪ್ಪ ಅಮ್ಮ ತಮ್ಮ ಎಲ್ಲ ಹೇಗಿದ್ರು ಗೊತ್ತಿಲ್ಲ, ಇಲ್ಲ ಅವರು ಆತರ ಫೇಸ್ ಮಾಡ್ತಿದ್ದಾರೆ, ಏನ್ ಆಗ್ತಿದೆ ಅಂತ ಸಿಕ್ಕಾಬಿಡೆ ಕಷ್ಟ ಆಗೋಯ್ತು. ಹೋಗ್ಬಿಟ್ಟು ನನ್ ಕ್ಯಾಮ್ರಾಗೆ ಸುದೀಪ್ ಸರ್ ದಯವಿಟ್ಟು ಧೈರ್ಯ ತಗೊಳ್ಳಿ, ಟೈಮಲ್ಲಿ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನನಗೆ ಫುಲ್ ಸಂಕಟ. ಅವತ್ ನೈಟ್ ಎಲ್ಲ ನಿದ್ದೆ ಬಂದಿಲ್ಲ, ಒದ್ದಾಡ್ಬಿಟ್ಟಿದೀವಿ. ನಾನು ಬಿಗ್ ಬಾಸ್ಗೆಲ್ಲ ರಿಕ್ವೆಸ್ಟ್ ಮಾಡ್ತೇವೆ, ಬಿಗ್ ಬಾಸ್ ಮನೆಯಿಂದ ಒಂದ್ ಮೆಸೇಜ್ ಕಳ್ಸಿ ಎಲ್ಲ ಮನೇಲಿ ಆರಾಮಾಗಿದ್ದಾರ ತಿಳ್ಕೊಬೇಕು. ಅವತ್ ಆಗ್ಲೇ ಇಲ್ಲ ಮೈಯೆಲ್ಲ ಒಂಥರ ಆಗ್ತಾ ಇತ್ತು. ಅಷ್ಟು ಒಂಥರ ಅನುಭವಿಸಿದೀನಿ ಅವತ್ತಿನ ದಿನ ನನಗೆ ವಿಷಯ ಕೇಳಿದ ತಕ್ಷಣ. ಬಟ್ ಅದನ್ನ ಹೊರತುಪಡಿಸಿ ಅದನ್ನ ಮೀರಿ ಮತ್ತೆ ಎಪಿಸೋಡ್ಸ್ಗೆ ಅವರು ಶೂಟ್ ಮಾಡಕಂತ ಬಂದಾಗ ನಿಜವಾಗ್ಲು ಸರ್ ಅವರು ಕೆಲ್ಸಕ್ಕೆ ಕೊಡುವಂತ, ಕರ್ತವ್ಯಕ್ಕೆ ಕೊಡುವಂತ ಒಂದು ಗೌರವ ಇದೆಯಲ್ಲ ಸರ್, ಅದನ್ನ ತುಂಬಾ ಮೆಚ್ಕೊಬೇಕು ಸುದೀಪ್ ಸರ್. ಸೀರಿಯಸ್ಲಿ ಅಗೇನ್ ಹ್ಯಾಟ್ಸ್ ಆಫ್ ಟು ಯು. ಆ ಒಂದು ನೋವಿನ ಮಧ್ಯೆ ಇಲ್ಲಾಗುವಂತ ಒಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಮತ್ತೆ ನಮ್ಮನ್ನ ನಗ್ಸೋದು ಇದೆಯಲ್ಲ ಸರ್, ಸಿಕ್ಕಾಬಟ್ಟೆ ಕಷ್ಟ. ಅದನ್ನ ಸುದೀಪ್ ಸರ್ ತುಂಬಾ ನಿಷ್ಠೆಯಿಂದ ನಿಭಾಯಿಸಿರೋದು, ತುಂಬಾ ಗೌರವ ಕೊಡ್ಬೇಕು ಅವ್ರಿಗೆ. ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಸ್ಪರ್ಧೆಗಳನ್ನ ಎಚ್ಚರಿಸೋದು ಮಾತ್ರ ಅಲ್ಲ, ಬಟ್ ಒಂದಿಷ್ಟು ಅದರಲ್ಲೇ ಬುದ್ಧಿ ಮಾತುಗಳು ಇರ್ತಾ ಇತ್ತು. ಸೊ ಅದು ನಿಮ್ಗೆ ಏನಾದ್ರು ಅಂದ್ರೆ ನೆಕ್ಸ್ಟ್ ವೀಕ್ ನಾನು ಹಿಂಗ್ ಚೇಂಜ್ ಮಾಡ್ಕೋಬೇಕು ಅನ್ನೋಂತ ಲೆಕ್ಕಾಚಾರಕ್ಕೆ ಹೆಲ್ಪ್ ಆಗ್ತಿತ್ತ? ಜೊತೆಗೆ ಇದೇ ರೀತಿ ಹೇಳುವಂತದ್ದಾದ್ರೆ ಚೈತ್ರ ಹೊರಗಡೆ ಬಂದು ಹೋದಂತ ಸಂದರ್ಭದಲ್ಲಿ ಹೊರಗಡೆ ಆಗ್ತಿರುವಂತ ಬೆಳವಣಿಗೆಗಳನ್ನೆಲ್ಲ ಹೇಳಿದ್ರು ಅನ್ನೋಂತ ಕಾರಣಕ್ಕೆ ಸುದೀಪ್ ಸರ್ ಒಂದು ವಾರ್ನ್ ಮಾಡಿದ ರೀತಿ ಅದನ್ನೆಲ್ಲ ಹೆಂಗ್ ತಗೊಳ್ರಿ ಸರ್? ವಾರ್ನ್ ಮಾಡಿದ ರೀತಿಯಲ್ಲಿ ನಿಜವಾಗ್ಲೂ ನಾನಂತೂ ಹಿಂಗೆ ಅವತ್ತು ಹಿಂದಿನ ದಿನ ನಾನು ನಿದ್ದೆ ಮಾಡಿರ್ಲಿಲ್ಲ. ಏನೋ ಪ್ರಾಬಬ್ಲಿ ನಾನು ಹೊರಗ್ ಬರ್ತೀನಿ ಅನ್ನೋದಿತ್ತೇನೋ ಗೊತ್ತಿಲ್ಲ. ಅವತ್ತಿನ ರಾತ್ರಿ ನಿದ್ದೆನೇ ಮಾಡಿಲ್ಲ, ಹೋಲ್ ನೈಟ್ ಎದ್ದೆ ಒಂದ್ ಸ್ವಲ್ಪ ಹಿಂಗ್ ಆಗ್ತೈತೆ. ಅವ್ರು ವಾರ್ನ್ ಮಾಡಿದ ತಕ್ಷಣ ಹಿಂಗ್ ಆಗ್ಬಿಟ್ಟೆ ನಾನು ಒಂದ್ ಸೆಕೆಂಡ್. ಅವ್ರು ಸೀರಿಯಸ್ಲಿ ಅವ್ರು ಒಂದೊಂದ್ ಮಾತಲ್ಲೂ ಎಷ್ಟು ತೂಕ ಇತ್ತು ಅವ್ರು ಹೇಳ್ತಿದ್ರೆ. ಯಾಕೆಂದ್ರೆ ಅಷ್ಟು ಶೋಗೆ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಕೆಲಸ ಮಾಡ್ತಿರ್ತಾರೆ. ಪ್ರೋಟೋಕಾಲ್ಸ್ ಅನ್ನೋದು ಬೇಕೇ ಬೇಕು. ಬಿಕಾಸ್ ನಾವು ಬರ್ತಿದೀವಿ ಅಂತಾನೆ ಯಾರಿಗೂ ಹೇಳಲ್ಲ ಅಷ್ಟು ಕಾನ್ಫಿಡೆನ್ಶಿಯಲ್ ಆಗಿದ್ದಾಗ. ಅಂಡ್ ಹೊರಗಡೆ ಏನಾಗ್ತಿದೆ ಅಂತ ಎಲ್ಲ ತಿಳ್ಕೊಂಬಂದ್ ಆಟ ಆಡೋದಾದ್ರೆ ಅವರು ಆಯ್ತು ಹೋಗ್ರಮ್ಮ ನೀವು ಹೋಗ್ರಿ, ನಿಮ್ ಮನೆಗಳ್ಗೆ ಹೋಗಿ ಬಂದ್ಬಿಟ್ಟು ಲ್ಯಾಕ್ ಮಾಡ್ಬಿಟ್ಟು ಹೋಗ್ರಿ ಅನ್ನೋ ತರ ಆಗ್ಬಿಡ್ತಾ ಇತ್ತು. ಆ ಶೋ ಒಂದು ರೆಪ್ಯುಟೇಷನ್ ಡೌನ್ ಆಗ್ಬಿಡುತ್ತೆ. ಆತರ ನಾವು ಹೊರಗಿನ ವಿಷಯನ ತಿಳ್ಕೊಂಡು ಒಳಗಡೆ ನಾವು ಆಟ ಆಡ್ತೀವಿ ಅನ್ನೋದಾದ್ರೆ. ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋದು ನಮ್ದು ತಪ್ಪು, ಹೇಳಿದ್ದು ಅವ್ರದ್ದು ತಪ್ಪು. ಅದಕ್ಕೊಂದು ತಿಳುವಳಿಕೆ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಅದನ್ನ ಚೈತ್ರ ಅವರು ಸ್ವಲ್ಪ ಬೇಜಾರ್ ಮಾಡ್ಕೊಂಡಾಗ ನಾನು ಹೇಳ್ದೆ, ಅವರು ಒಂದ್ ದೊಡ್ಡವರಾಗಿ ಒಂದ್ ತಿಳುವಳಿಕೆ ಹೇಳಿದಾರೆ, ಅದನ್ನ ಸರಿಯಾದ ದಾರಿನಲ್ಲಿ ತಗೊಂಡೋಗೋದು ನಮ್ ಜವಾಬ್ದಾರಿ. ಅದನ್ನ ಅರ್ಥ ಮಾಡ್ಕೊಂಡು ಮನೇಲಿ ಎಲ್ರು ನಿನ್ನ ಅರ್ಥ ಮಾಡ್ಕೊಂತಾರೆ. ಅಂಡ್ ಸುದೀಪ್ ಸರ್ ಹೇಳಿದಾರೆ, ಎಲ್ರಿಗೂ ಹೇಳಿದ್ರು ಈ ವಿಷಯನ ಇಲ್ಲಿಗೆ ಬಿಡಬೇಕು, ಯಾರು ಚರ್ಚೆ ಮಾಡಂಗಿಲ್ಲ ಅಂತ. ಅದಕ್ಕೆ ಎಲ್ರು ರೆಸ್ಪೆಕ್ಟ್ ಮಾಡ್ತಾರೆ. ಇಲ್ಲಿರೋರು ಎಲ್ರು ಮೆಚೂರಿಟಿ ಇರೋಂಥವ್ರು. ಅವರು ಅವರ ಜವಾಬ್ದಾರಿನ ಅವ್ರು ಮಾಡಿದಾರೆ. ಅದನ್ನ ನೀನ್ ಅರ್ಥ ಮಾಡ್ಕೊ, ನೆಕ್ಸ್ಟ್ ಟೈಮ್ ಈ ತರ ರಿಪೀಟ್ ಮಾಡ್ಬೇಡ ಅಂತ ಹೇಳ್ದೆ ಅಷ್ಟೇ.